ಟಿ20 ವಿಶ್ವಕಪ್ನ ಗೆಲುವಿನ ರೂವಾರಿಗಳ ಪೈಕಿ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಕೂಡ ಹೌದು. ಇಬ್ಬರನ್ನು ಕೂಡ ಇವತ್ತು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಟೀಮ್ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದಿರೋದು ಎಲ್ಲರಿಗೂ ಖುಷಿಯ ಸಂಗತಿಯೇ ಹೌದು. ಆದರೆ ಈ ಟಿ20 ವಿಶ್ವಕಪ್ ಗೆಲ್ಲುವಲ್ಲಿ ಕೋಚ್ ರಾಹುಲ್ ದ್ರಾವಿಡ್ ಶ್ರಮ ಕೂಡ ಅವಿರತವಾಗಿದ್ದು, ಇವತ್ತು ಬೆಂಗಳೂರಿನ NCAಯಲ್ಲಿ ದ್ರಾವಿಡ್ಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಕ್ರಿಕೆಟ್ ಅಕಾಡೆಮಿಯಲ್ಲಿದ್ದಂತಹ ವಿದ್ಯಾರ್ಥಿಗಳು ಬ್ಯಾಟನ್ನು ಎತ್ತಿ ಗಾರ್ಡ್ ಆಫ್ ಹಾನರ್ ಅನ್ನು ಮಾಡಿದರು. ಇದೇ ವೇಳೆ ದ್ರಾವಿಡ್ಗೆ ಭಾರತ ರತ್ನ ನೀಡುವಂತೆ ಗವಾಸ್ಕರ್ ಆಗ್ರಹಿಸಿದರು. ಕಾಪು ಮಾರಿಗುಡಿಗೆ ಸೂರ್ಯಕುಮಾರ್ ದಂಪತಿ ಭೇಟಿ. ದೇವಿಯ ದರ್ಶನ ಪಡೆದು ಸೇವೆ ಸಲ್ಲಿಸಿದ ಸೂರ್ಯ. ಆ ಒಂದು ಕ್ಯಾಚ್ ನಂತರ ಸೂರ್ಯಕುಮಾರ್ ಯಾದವ್ಗೆ ಫ್ಯಾನ್ಸ್ಗಳ ಸಂಖ್ಯೆ ಕೋಟಿಯಷ್ಟು ಹೆಚ್ಚಾಗಿದೆ. ಸೂರ್ಯಕುಮಾರ್ ಕರಾವಳಿಯ ಅಳಿಯ, ಪತ್ನಿ ದೇವಿಶಾ ಮಂಗಳೂರು ಮೂಲದವರು. ವರ್ಲ್ಡ್ ಕಪ್ ಟಿ20 ಮುಗಿಸಿ ಮಂಗಳೂರಿನಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿ ಟೆಂಪಲ್ ರನ್ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ಹೊಸ ಮಾರಿಗುಡಿಗೆ ಭೇಟಿ ಕೊಟ್ಟಿದ್ದಾರೆ. ದಂಪತಿ ಮಾರಿಯಮ್ಮ ಉಚ್ಚಂಗಿ ದೇವಿಯ ದರ್ಶನ ಪಡೆದು ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಸೂರ್ಯಕುಮಾರ್ ಪತ್ನಿ ದೇವಿಶಾ ಅವರ ತಂದೆ ಮತ್ತು ತಾಯಿ ಕಾಪು ಮಾರಿಗುಡಿಯ ಭಕ್ತರು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಕಾಪು ಹೊಸ ಮಾರಿಗುಡಿಯ ಜೊತೆಗೆ ಈ ಕುಟುಂಬದ ನಂಟಿದೆ. ಪತಿಯನ್ನ ದೇವಿಯ ದರ್ಶನ ಮಾಡಿಸಬೇಕು ಅಂತೇಳಿ ಮ್ಯಾಚ್ ಮುಗಿದ ಕೂಡಲೇ ಕರೆದುಕೊಂಡು ಬಂದಿದ್ದಾರೆ. ಮುಂದಿನ ವರ್ಷ ನಡೆಯಲಿರುವ ಬ್ರಹ್ಮ ಕಳಶೋತ್ಸವಕ್ಕೂ ಕೂಡ ಬರುವ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ಕೂಡ ನೆಕ್ಸ್ಟ್ ಪೂಜೆ ಇನಾಗ್ರೇಷನ್ ಬರ್ತೀವಿ ಅಂಡಲ ನಮ್ಮದೆಲ್ಲ ಪರಕೆ ಇಟ್ಟಿಜಿ ನಮ್ಮ ಬೈದಿನೇ ಕಿಂದು ಮೂರು ಬೈದಿನ ಅಂಡಲ ಎಂಕು ಬರ್ರೆ ಇತ್ತು ಬೇಗ ಕಾರ್ಯಕ್ರಮ ಕಾಪು ಅಮ್ಮನ್ ತಿಕ್ಕರೆ ಬರ್ರೆ ಇತ್ತು. ಲೈಫಲ್ಲೇ ಇಷ್ಟು ಕೇಕ್ ಕಟ್ಟು ಮಾಡಿಲ್ಲ, ಕೇಕ್ ತಿಂದಿಲ್ಲ. ಇನ್ನು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಮಾರಿಗುಡಿಗೆ ಭೇಟಿ ಕೊಟ್ಟ ದಂಪತಿ ಬೃಹದಾಕಾರದ ಕಂಬವನ್ನ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಮುಂಬೈನ ಸೆಲೆಬ್ರೇಷನ್ ಬಗ್ಗೆ ಸೂರ್ಯಕುಮಾರ್ ಖುಷಿಯನ್ನು ಹಂಚಿಕೊಂಡ್ರು. ಕ್ಯಾಚ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಎಲ್ಲರನ್ನೂ ಕೂಡ ಖುಷಿಪಡಿಸಲು ಸಾಧ್ಯವಿಲ್ಲ, ನಾನು ಬೌಂಡ್ರಿ ಲೈನ್ ಅನ್ನು ತುಳಿದಿಲ್ಲ ಅಂತೇಳಿ ಕಿಡಿಗೇಡಿಗಳಿಗೆ ಸೂರ್ಯ ಟಾಂಗ್ ಕೊಟ್ರು. ದೇಶಕ್ಕೆ ತಂಡಕ್ಕಾಗಿ ಚೆನ್ನಾಗಿ ಆಡ್ತೇನೆ ಅಂತ ಹೇಳಿದ್ರು. सेलिब्रेशन कैसा था बॉम्बे में, क्या बोलना चाहते हैं? बहुत अच्छा था, इतने सारे लोग को देख के बहुत अच्छा लगा उधर, और इधर भी बहुत लोग को देख के बहुत अच्छा लगा. ये प्यार याद रहेगा हमेशा. इधर आके ऐसा लगा नहीं था कापू में कि इतने सारे लोग आएंगे, बट अच्छा लग रहा है बहुत. वो तो देखो अपने हाथ में नहीं है, अपने हाथ में अच्छा खेलना और अच्छा करना टीम के लिए. अगर वो लिखा रहेगा, अगर वो सोचा रहेगा भगवान ने, तो वो भी हो जाएगा. ಒಟ್ಟಾರೆ ದೇಗುಲದ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಸೂರ್ಯ ದಂಪತಿಯನ್ನು ಸನ್ಮಾನಿಸಿದರು. ಇನ್ನು ದೇವಸ್ಥಾನದಲ್ಲಿ ನೂರಾರು ಜನ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಖುಷ್ ಆದರು. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.